ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಎಲ್ಲ ಮುಂಬರ್ತಕ್ಕಂತಹ ಪಿ ಸಿ ಅನ್ನಗಳಿಗೆ, ಪಿ ಸಿ ತಮ್ಮಗಳಿಗೆ ಈ ಸ್ಪೆಷಲ್ ಕ್ಲಾಸ್ ರೀ. ಯಾಕೆ ನಾ ಪಿ ಸಿನ ಅಂತ ಅನ್ನಕತ್ತಾನಂದ್ರೆ, ಈ ಬರ್ತಕ್ಕಂಥ 25ನೇ ತಾರೀಕು ಏನು ನೀವು ಪಿ ಸಿಗೆ ರೆಡಿ ಆಗಿದ್ದೀರಲ್ಲ, ಸ್ವಲ್ಪ ಎಲ್ಲನೂ ಓದಿರ್ತೀರಿ, ನೀವು ಎಲ್ಲನೂ ಫುಲ್ ಮನಗಂಡ ಓದ್ಕೊಂಡು ಗೊತ್ತಿರ್ತೀರಿ. ಆದರೆ ಏನಪ್ಪ ಅಂತಂದ್ರೆ, ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇರ್ತಕ್ಕಂಥ 1-ಲೈನರ್ ಕ್ವಶನ್ಸ್ಗಳನ್ನಾಗಲಿ ಅಥವಾ ಎಲ್ಲ ಬ್ಯಾಕ್ಗ್ರೌಂಡಿಂದ ಏನಪ್ಪ ಅಂದ್ರೆ ಬಂದಂತಹ ಪ್ರಚಲಿತ ವಿದ್ಯಮಾನ ಘಟನೆಗಳು ಸ್ವಲ್ಪ ನಿಮ್ಗೆ ಡೌಟ್ ಇರ್ತಾವೆ, ಅದನ್ನು ಕ್ಲಿಯರ್ ಮಾಡಿಕೊಡ್ತಾನೆ ನಾನು. ಏನು ಕ್ಲಿಯರ್ ಇಲ್ಲರಿ, ಸುಮ್ಮನೆ ಕಿವಿಯಾಗ ಏರ್ಫೋನ್ ಹಾಕೋದೈತಿ, ಸುಮ್ಮನೆ ಕೇಳೋದೈತಿ, ಹಾಡ ಕೇಳೋದು, ಹಂಗೆ ಈ ಗಾಡಿನೂ ಕೇಳೋದು. ಏನದ ಅಂದ್ರೆ, ರಾಷ್ಟ್ರ, ರಾಜ್ಯ ಮತ್ತು ವಿಶ್ವದ ಮೊದಲಿಗರು ಅಂದ್ರೆ ಈಗ ಆದವ್ರ ಹಂಗಂದ್ರೆ ಏನು ಮುಂದೆ ನೋಡ್ಕೊತ ಹೋದ್ರೆ ಗೊತ್ತಾಕೈತಿ. ಆದ ಕರೆಂಟ್ ಅಫೇರ್ಸ್ ಮ್ಯಾಗ ಹಿಂಗೂ ಒಂದು ಟಾಪಿಕ್ ಅದ, ನೋಡೋಣ ಸ್ವಲ್ಪ ಏನೈತಿ ಅಂತ ಹೇಳಿ. ಭಾರಿ ಮಜಾ ಐತ್ರಿ, ಆದ್ರೆ ಕ್ವಶನ್ಸ್ ಬರ್ತಾವೆ ನೋಡ್ರಿ. ಏನತ್ತ ಅಂತಂದ್ರೆ, ಚಾಲೋ ಗಾಡಿ ಹೊಡ್ರಿ. ಭಾರತದ ಮೊದಲ ಗ್ರೀನ್ ಪ್ಲೇಡ್, ಹೌದಲ್ಲ, ಭಾರತದ ಮೊದಲ ಗ್ರೀನ್ ಪ್ಲೇಡ್ ಸಾಫ್ಟ್ ಸಿಟಿ ಯಾವುದು? ಕ್ವಶನ್ ಅದ ಇಲ್ಲಿ. ಸಾಫ್ಟ್ ಸಿಟಿ ಯಾವುದು ಅಂತ. ಗುಜರಾತ್ ರೀ, ಹೌದಲ್ಲ. ಕಣ್ಣು ಮುಚ್ಕೊಂಡು ಹಾಕಿಬಿಡ್ಬೇಕು ನೀವು ಸುಮ್ಮ ಗುಜರಾತ್. ಯಾಕಂದ್ರೆ ಇಂಥ ಕೆಲಸ ಮಾಡೋದು ಗುಜರಾತ, ಕೇರಳ ಬಿಟ್ರೆ ಬೇರೆ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಮಾಡಿರೋ ಭಾಳ ಟೈಮ್ ತಗೋತಾರೋ. ಇದು ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಓಕೆ, ಹಿಂಗೆ ಕೊಟ್ಟಾರದಕ್ಕೆ ಹೆಸರು. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಯಾವುದು? ಭಾರತದ ರೀ, ಕರ್ನಾಟಕದಲ್ಲ. ಯಾವುದಂದ್ರೆ ತುಮಕೂರು. ಸಿದ್ಧಗಂಗಾ ಅಜ್ಜರ ನಾಡು, ತ್ರಿವಿಧಿ ದಾಸೋಹ ಅಜ್ಜರ ನಾಡು ಈ ತುಮಕೂರದಾಗ ಭಾರತ ಅತಿ ದೊಡ್ಡ ಹೆಲಿಕಾಪ್ಟರ್ ತಯಾರಿಕಾ ಘಟಕ ಮುಂದೆ ಆಗ್ಯದ. ನೆಕ್ಸ್ಟ್, ಭಾರತದ ಮೊದಲ ಡ್ರೋನ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನ ಪ್ರಾರಂಭಿಸಿದವರು ಸ್ಕೈರ್ ಏರ್ ಸ್ಟಾರ್ಟ್ಅಪ್ ಕಂಪ್ನಿ ರೀ. ನೋಡ್ರಿ, ಸ್ಕೈ ಏರ್ ಸ್ಟಾರ್ಟ್ಅಪ್ ಕಂಪ್ನಿದವರ ಈ ಒಂದು ಕೆಲಸ ಮಾಡಿದಾರು. ಯಾವುದು? ಡ್ರೋನ್ ಏರ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಮಾಡಿದಾರ್ರಿ. ಹೌದಲ್ಲ, ದೊಡ್ಡ ಕೆಲಸ ಇದು, ಮತ್ತು ಸಣ್ಣ ಹಗರ ಕೆಲಸ ಅಲ್ಲ ಇವ. ನೆಕ್ಸ್ಟ್, ಭಾರತದ ಮೊದಲ ತ್ಯಾಜ್ಯದಿಂದ ಜಲಜನಕ ಘಟಕ ಎಲ್ಲಿ ಸ್ಥಾಪಿಸಲಾಗಿದೆ? ಅಂದ್ರೆ ತ್ಯಾಜ್ಯದಿಂದ ರೀ, ತ್ಯಾಜ್ಯದಿಂದ ಜಲಜನಕ ಘಟಕವನ್ನು ಸ್ಥಾಪನೆ ಮಾಡಿದಾರು. ಎಲ್ಲಿ ಮಾಡಿದಾರ ಅಂದ್ರೆ ಪುಣೆದಾಗ, ಮಹಾರಾಷ್ಟ್ರದ ಪುಣೆದಾಗ ಮಾಡಿದಾರ್ರಿ. ನೆಕ್ಸ್ಟ್, ಉತ್ತರ ಭಾರತದ ಮೊದಲ ಪರಮಾಣು ಸ್ಥಾವರ, ಉತ್ತರ ಭಾರತದಾಗ ಮೊದಲ ಪರಮಾಣು ಸ್ಥಾವರವನ್ನ ನಿರ್ಮಿಸಲಾಗಿದೆ. ಅದು ಎಲ್ಲೈತೆ ಅಂದ್ರೆ ಹರಿಯಾಣದ ಗೋರಖ್ಪುರದಾಗ ರೀ. ಹರಿಯಾಣದ ಗೋರಖ್ಪುರದಾಗದ. ರೋಬೋಟಿಕ್ ಮ್ಯಾನ್ ಹೋಲ್, ನೋಡ್ರಿ, ರೋಬೋಟಿಕ್ ಮ್ಯಾನ್ ಹೋಲ್ ಕ್ಲೀನರ್ಗಳನ್ನು ಬಳಸಿ ಭಾರತದ ಮೊದಲ ರಾಜ್ಯ ಯಾವ್ದು ಅಂದ್ರೆ, ಮ್ಯಾನ್ ಹೋಲ್ ಕ್ಲೀನ್ ಮಾಡಾಕ ಒಂದು ರೋಬೋಟ್ ಅನ್ನು ಬಳಸಿದಾರು. ಮ್ಯಾನ್ ಹೋಲ್ ಕ್ಲೀನ್ ಮಾಡಾಕ ರೋಬೋಟ್ ಅನ್ನು ಬಳಸ್ಯಾರ. ಯಾವ ಒಂದು ರಾಜ್ಯ ಬಳಸಿದೆ ಅಂದ್ರೆ ಕೇರಳದವ್ರು ಬಳಸ್ಯಾರ. ನೋಡ್ರಿ, ಕೇರಳದವ್ರು ಬಳಸಿದಾರು. ನೆಕ್ಸ್ಟ್, ವಿಶ್ವದ ಮೊದಲ ಹೆದ್ದಾರಿ ಬಿದಿರಿನ ತಡೆಗೋಡೆ ಏನು ಅಂದ್ರೆ, ವಿಶ್ವದ ಮೊದಲ ಹೆದ್ದಾರಿ ತಡೆಗೋಡೆ ಬಿದಿರಿಂದ ಮಾಡಿದಾರೆ. ಯಾರು ಮಾಡ್ಯಾರ ಅಂದ್ರೆ ಮಹಾರಾಷ್ಟ್ರದಾಗ ಮಾಡಿದಾರು. ಎಲ್ಲಿ ಅಂದ್ರೆ ವಾನಿ ವರೋರಾ ಹೆದ್ದಾರಿ ಆಗ್ರಿ. ವಾನಿ ವರೋರಾ ಹೆದ್ದಾರಿದಾಗ ಈ ಒಂದು ಬಿದಿರಿನ ತಡೆಗೋಡೆಯನ್ನು ನಿರ್ಮಿಸಿದಾರೆ. ಕಲ್ಲಿಂದಲ್ಲ, ಬಿದಿರಿಂದ ಮಾಡತ್ತಾರ್ರಿ. ಏಷ್ಯಾದ ಮೊದಲ ಮಹಿಳಾ ಲೋಕೋ ಪೈಲಟ್ ಮತ್ತು ವಂದೇ ಭಾರತ ಎಕ್ಸ್ಪ್ರೆಸ್ ರೈಲನ್ನು ನಿರ್ವಹಿಸಿದ ಮೊದಲ ಮಹಿಳೆಯರಿಗೆ ಎಲ್ಲೆಲ್ಲಿ ಏನಪ್ಪ ಅಂದ್ರೆ ಸ್ಥಾನಮಾನ ಕೊಟ್ಟಿವಿ ಅಂದ್ರೆ, ನಾವು ಏನಪ್ಪ ಅಂದ್ರೆ ವಿಮಾನ ಹೊಡ್ಯಾಕೋ ಹೊರದಾರು, ಟ್ರೈನ್ ಹೊಡ್ಯಾಕೋ ಹೊರದಾರು, ಬಂಡಿ ಹೊಡ್ಯಾಕೋ ಹೊರದಾರು, ಸೈಕಲ್ ಹೊಡ್ಯಾಕೋ ಹೊರದಾರು. ಸುಮ್ಮನೆ ನಾವು ಹಿಂದೆ ಕೂತ್ಕೊಂಡು ಹೋಗ್ಬಿಡೋದು ಡಿಗಿ. ಸುರೇಖಾ ಯಾದವ್ ಮೇಡಮ್ ಅವರು ಏನಪ್ಪ ಅಂತಂದ್ರೆ ನಿರ್ವಹಣೆ ಮಾಡಿದ್ದಾರೆ. ಎಕ್ಸ್ಪ್ರೆಸ್, ವಂದೇ ಭಾರತ ಎಕ್ಸ್ಪ್ರೆಸ್ ನಿರ್ವಹಣೆ ಮಾಡಿದಂತಹ ಮೊದಲ ಮಹಿಳೆಯರಿ. ಓಕೆ, ನೆಕ್ಸ್ಟ್ ಏನದ? ಭಾರತದ ಮೊದಲ ಬಾರಿಗೆ ತದ್ರೂಪಿ ಗಿರ್ ತಳಿಯ ಕರುವಿನ ಹೆಸರು ಏನಾಗಿದೆ ಅಂದ್ರೆ, ತದ್ರೂಪಿ ಗಿರ್ ತಳಿಯ ಕರುವಿನ ಹೆಸರು ಏನಾಗಿದೆ ಅಂದ್ರೆ ಗಂಗಾ. ನೋಡ್ರಿ, ಗಂಗಾ ಅಂದ ತಕ್ಷಣ ನೀವೇನು ಮಾಡೋದು ಅಂದ್ರೆ ತುಂಗ, ಭದ್ರ ಹೋಗ್ಬಾರ್ದು. ಗಂಗಾ ಎಂಬುದು ಭಾರತದ ಮೊದಲ ಬಾರಿಗೆ ತದ್ರೂಪಿ ಗಿರ್ ತಳಿ ಕರುವಿನ ಹೆಸರು, ಹಸುವಿನ ಕರುವಿನ ಹೆಸರಾಗಿರ್ತದ. ಭಾರತದಲ್ಲಿ ಮೊದಲ ಬಾರಿಗೆ 100%. ಓಕೆ, ವಿದ್ಯುತ್ಕರಣ ರೈಲ್ವೆ ನೆಟ್ವರ್ಕ್ ಹೊಂದಿದಂತಹ ರಾಜ್ಯ ಯಾವ್ದಪ್ಪ ಅಂದ್ರೆ ಹರಿಯಾಣದಾಗ್ರಿ. ಹರಿಯಾಣ ಇದನ್ನು ಕೇರಳ ಹಾಕಬಾರ್ದು. ಮತ್ತೆ ಶಾನೆ ಭಾಳ ತಿಳಿ ಉಡಿಸಿ ಇದನ್ನು ಕೇರಳದಾಗ ಹಾಕಬಾರ್ದು. ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ರಿವಿಷನ್ ಮಾಡ್ಕೋತ ಇರ್ಬೇಕು. ಇವನ್ನೆಲ್ಲ ಓದಿರ್ತೀರಿ, ಇವೇನು ಭಾಳ ಇರಂಗಿಲ್ಲ. ಭಾರಿ ಮ್ಯಾಗ್ಜಿನ್ದಾಗ, ಪೇಪರ್ದಾಗ ಎಲ್ಲ ಓದಿರ್ತೀರಿ. ಆದ್ರೆ ರಿವಿಷನ್ ಅನ್ನೋದು ಮೆಲಕ್ ಹಾಕೋದು ಭಾಳ ಇಂಪಾರ್ಟೆಂಟ್ ಆಗೈತಿ. ಅದಕ್ಕೋಸ್ಕರ ಮೆಲಕ್ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡ್ರಿ, ಭಾರತದ ಮೊದಲ ನೀರಿನೊಳಗಿನ ಸುರಂಗ ಮೆಟ್ರೋ ಸಂಚಾರ ಕೋಲ್ಕತ್ತಾ. ಗೊತ್ತದ, ನೀರಿನೊಳಗಿನ ಸುರಂಗ ಮೆಟ್ರೋ ಸಂಚಾರ ಕೋಲ್ಕತ್ತಾ ಐತ್ರಿ, ಒಪ್ಕೋನು. ನ್ಯಾಯಾಲಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಚಾಟ್ GPT, ನೋಡ್ರಿ, ಚಾಟ್ GPT ಬಳಸಿ ಮಾಡಿದಂತಹ ನ್ಯಾಯಾಲಯ ಯಾವುದಂತಂದ್ರೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ರೀ. ಪಂಜಾಬ್ ಹರಿಯಾಣ ಹೈಕೋರ್ಟ್ ಚಾಟ್ GPT ಅನ್ನ ಮೊದಲ ಬಾರಿಗೆ ಬಳಕೆ ಮಾಡೈತ್ರಿ. ಹೌದಲ್ಲ, ಇಂಥವು ಕೇಳ್ತಾನೆ ಭಾಳ ಕ್ವಶನ್, ಗೊತ್ತಿಲ್ಲ ಹೋಗ್ಬಿಡ್ತಾನ. ಕೇಳ್ದಂಗೆ ಕೇಳ್ತಾನ ಅಂತ ಕೇಳ್ಕೊಲಾರ್ದ ಏನಪ್ಪ ಅಂದ್ರೆ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀವಿ ನಾವು.
ದೇಶದ ಮೊದಲ ವಾಟರ್ ಮೆಟ್ರೋ ಎಲ್ಲಿ ಉದ್ಘಾಟಿಸಲಾಗಿದೆ? ದೇಶದ ಮೊದಲ ವಾಟರ್ ಮೆಟ್ರೋ ರೀ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಕೇರಳದ ಕೊಚ್ಚಿನ್ದಾಗ ರೀ. ಆಲ್ರೆಡಿ ಆಗಿದ್ದು ಕಲ್ಕತ್ತಾದಾಗ, ಆದ್ರೆ ಈಗ ಮೊದಲು ಮಾಡಿದ್ದು ಯಾವುದು ಇದು ಕೇರಳದ ಕೊಚ್ಚಿದಾಗ ಮಾಡಿದ್ದಾರೆ ರೀ. ನೆಕ್ಸ್ಟ್ ವಿಶ್ವದ ಮೊದಲ ದ್ರವ್ಯ ರೂಪದ ನ್ಯಾನೋ DAP ರಸಗೊಬ್ಬರ DAP ಗೊಬ್ಬರನ ಬಿಡುಗಡೆ ಮಾಡಿದವ್ರು ಯಾರಂದ್ರೆ ಇಫ್ಕೋ ಕಂಪನಿ ಅವ್ರಿ. ಇಫ್ಕೋ ಇದು ಭಾರತದ ಕಂಪನಿ ರೀ, ಇಫ್ಕೋ ಕಂಪನಿ. ನೆಕ್ಸ್ಟ್ ದೇಶದ ಇಲ್ಲಿದೆ ನೋಡ್ರಿ, ಭಾರತದ ಮೊದಲ ನೀರಿನ ಬಜೆಟ್. ಹೌದಾ, ಹಿಂಗೊಂದು ಬಜೆಟ್ ಐತೆನ, ಭಾರತದ ಮೊದಲ ನೀರಿನ ಬಜೆಟ್, ನಾಟ್ ಬೀರಿನ ಬಜೆಟ್. ನೀರಿನ ಬಜೆಟ್ ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಕೇರಳ ರೀ. ಒಂದು ವೇಳೆ ಗೋವಾದಾಗ ಕೊಟ್ರಂದ್ರೆ ಅವ್ರು ಬೀರಿನ ಬಜೆಟ್ ಕೊಡುವಂತಹ ಚಾನ್ಸ್ ಇರ್ತಾವ ಅಷ್ಟೇ. ಸಿಂಪಲ್ ರೇ. ರಾಜ್ಯದ ಎಲ್ಲ ಪೊಲೀಸ್ ಜಿಲ್ಲೆಗಳಲ್ಲಿಯೂ ಡ್ರೋನ್ ಕಂಗಾಲುಗಳನ್ನು ವ್ಯವಸ್ಥೆ ಹೊಂದಿರಬೇಕು. ಡ್ರೋನ್ದಿಂದ ಕಂಗಾಲವನ್ನು ಅಂದ್ರೆ ಎಲ್ಲ CCTVಯನ್ನ ಏನ್ ಮಾಡ್ಬೇಕು ಅಂದ್ರೆ ಹೊಂದಿರಬೇಕಂತಹ ದೇಶದ ಮೊದಲ ರಾಜ್ಯ ಯಾವುದು ಆಗಿ ಮುಂದೆ ಹೋಗೈತಿ ಅಂದ್ರೆ ಕೇರಳದವ್ರು ಏನ್ ಮಾಡಿದಾರೆ, ಎಲ್ಲ ಕಡೆ ಡ್ರೋನ್ ಕುಣಿಸಿಬಿಟ್ಟಾರ್ರಿ. ಅದು ಎಂತ ಡ್ರೋನ್ ಕಂಗಾಲು ರೀ. CCTV ಕುಣಿಸಿರ್ತಾರ ಅವ್ರು, ಅದೇ ರೀತಿ ಡ್ರೋನನ್ನು ಬಿಟ್ಟಿರ್ತಾರ. ಭಾರತದ ಅತಿ ದೊಡ್ಡ ಹೈಕೋರ್ಟ್ ಯಾವುದು? ಭಾರತ ಅತಿ ದೊಡ್ಡದ್ರಿ, ಅತಿ ದೊಡ್ಡ ಹೈಕೋರ್ಟ್ ರಾಂಚಿ, ಜಾರ್ಖಂಡ್ದ ರಾಂಚಿ ಹೈಕೋರ್ಟ್ ಅತಿ ದೊಡ್ಡ. ವಿಸ್ತಾರವಾಗಿ ಹೇಳ್ತೀನಿ. ಸೊ ನೆಕ್ಸ್ಟ್, ಏಷ್ಯಾದ ಮೊದಲ ಮತ್ತು ವಿಶ್ವದ 2ನೇ ಹೈಡ್ರೋಜನ್ ಚಾಲಿತ ರೈಲು ಯಾವುದು? ಅದೇ ಚೀನಾ. ಎಲ್ಲಿ ಚಾಲನೆಗೊಂಡೈತೆ ಅಂದ್ರೆ ಚೀನಾದಾಗ ಚಾಲನೆಗೊಂಡದ್ರಿ. ಭಾರತದ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣ, ಭಾಳ ರಿಪಿಟೇಷನ್ ಕ್ವಶನ್ ಆಗಿದ್ದು. ಭಾರತ ಅತಿ ದೊಡ್ಡ ಹಾಕಿ ಕ್ರೀಡಾಂಗಣ ಎಲ್ಲಿ ಐತಪ್ಪ ಅಂತಂದ್ರ ಅದೇ ಬಿರ್ಸಾ ಮುಂಡಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಐತ್ರಿ. ನೆಕ್ಸ್ಟ್, ಅಂಧತ್ವ ನಿಯಂತ್ರಣ ನೀತಿಯನ್ನ ಜಾರಿಗೆ ತಂದಂತಹ ಭಾರತದ ಮೊದಲ ರಾಜ್ಯ ರಾಜಸ್ಥಾನದವರು ಅಂಧತ್ವ ನಿಯಂತ್ರಣ ನೀತಿಯನ್ನ ಜಾರಿಗೆ ತಂದಂತಹ ಮೊದಲ ರಾಜ್ಯ. ಭಾರತದ ಅತಿ ವಿಶಿಷ್ಟ ಮತ್ತು ಏಷ್ಯಾದ ಅತಿ ಉದ್ದದ ವನ್ಯಜೀವಿ ಕಾರಿಡಾರ್ ಯಾವ್ದಪ್ಪ ಅಂತಂದ್ರೆ ಡೆಹ್ರಾಡೂನ್, ದೆಹಲಿ ಎಕ್ಸ್ಪ್ರೆಸ್ ವೇ ನೋಡ್ರಿ. ಡೆಹ್ರಾಡೂನ್ದಾಗ ಐತಿ ದೆಹಲಿ ಎಕ್ಸ್ಪ್ರೆಸ್ ವೇ, ಈ ಒಂದು ಕಾರಿಡಾರ್ ಹೆಸರು ಇದು. ವಿಶ್ವದ ಮೊದಲ 3D ಮುದ್ರಿತ ರಾಕೆಟ್ ಯಾವುದು ಅಂದ್ರೆ ಟೆರಾನ್. ಲಾಸ್ಟ್ ಟೈಮ್ ಎಕ್ಸಾಮ್ದಾಗ ಕ್ವಶನ್ದಾಗ ಹೇಳಿದ್ನ ನಿಮಗೆ, ಲಾಸ್ಟ್ ಟೈಮ್ ಕ್ಲಾಸ್ದಾಗ ಹೇಳಿದ್ನ. ಟೆರಾನ್ 1 ಎಂಬುದು ವಿಶ್ವದ ಮೊದಲ 3D ಮುದ್ರಿತ ರಾಕೆಟ್ ಆಗೈತ್ರಿ. ಹೌದಲ್ಲ. ನೆಕ್ಸ್ಟ್, ವಿಶ್ವದ ಮೊದಲ ಏಷ್ಯಾ ರಣಹದ್ದುಗಳ ಸಂರಕ್ಷಣಾ ಮತ್ತು ತಳಿ ಸಂಶೋಧನಾ ಕೇಂದ್ರ ರೀ. ಇಂಪಾರ್ಟೆಂಟ್ ಕ್ವಶನ್ಸ್. ಎಲ್ಲಾಗ್ಯದಂದ್ರೆ ಉತ್ತರ ಪ್ರದೇಶದ ಮಹಾರಾಜ್ಗಂಜ್, ಉತ್ತರ ಪ್ರದೇಶದಾಗ ಮಹಾರಾಜ್ಗಂಜ್ದಾಗ ಆಗೈತ್ರಿ. ಹದ್ದದ್ರಿ ಇದು. ಓಕೆ. ವಿಶ್ವದ ಅತ್ಯಂತ ದೊಡ್ಡ ನದಿ ವಿಹಾರ ನೌಕೆ ಗಂಗಾ ವಿಲಾಸ್. ಲಾಸ್ಟ್ ಟೈಮ್ ಭಾಳ ಪ್ರಜಾವಾಣಿ ಪೇಪರ್ದಾಗ ಬಂದಿತ್ತು ಇದ್ರ ಬಗ್ಗೆ, ಎಲ್ಲರೂ ಓದಿರ್ತೀರಿ. ಮತ್ತು ಲಾಸ್ಟ್ ಟೈಮ್ ಕ್ವಶನ್ಸ್ ಭಾಳ ಸಲ ಆಗಿದಾವೆ ಇದ್ರ ಬಗ್ಗೆ, ಗಂಗಾ ವಿಲಾಸ್ ಎಂಬುದು. ನೆಕ್ಸ್ಟ್, ವಿಶ್ವದ ಮೊದಲ ಬಿಳಿ ಸೀಳು ನಾಯಿ ಎಲ್ಲಿ ಪತ್ತೆ ಆಗೈತೆ ಅಂದ್ರೆ ಕಾವೇರಿ ವನ್ಯಜೀವಿ ಧಾಮ ಆಗೈತಿ. ಕಾವೇರಿ ವನ್ಯಜೀವಿ ಧಾಮ ಒಳಗ ಬಿಳಿ ಸೀಳು ನಾಯಿ ಪತ್ತೆ ಆಗೈತ್ರಿ. ನೆಕ್ಸ್ಟ್, ಇದು ಒಂಥರ ತೋಳ ಟೈಪ್ ಇರ್ತೈತಿ. ಅದು ವಿಶ್ವದ ಮೊದಲ ಕರೆ ತೋಳ ಟೈಪ್ ನೋಡಕ್ ಹಂಗಿರ್ತೈತಿ. ವಿಶ್ವದ ಮೊದಲ ತಾಯಗರಿ ಹಸ್ತ ಪ್ರತಿಮೆ ಮ್ಯೂಸಿಯಂ ಎಲ್ಲಿ ಪ್ರಾರಂಭ ಆಗೈತೆ ಅಂದ್ರೆ ಕೇರಳದ ತಿರುವನಂತಪುರಂ. ಇಂಥ ಕ್ವಶನ್ಸ್ ಕೇಳುವಂತ ಸಂಭವ ಇರ್ತದ. ಕೇರಳದ ತಿರುವನಂತಪುರಂದಾಗ ಐತ್ರಿ ತಾಯಗರಿಯ ಮೊದಲ ಹಸ್ತಪ್ರತಿ ಮ್ಯೂಸಿಯಂ. ದೇಶದ ಮೊದಲ 3D ಮುದ್ರಿತ ಅಂಚೆ ಕಚೇರಿ ಯಾವುದು? 3D ಮುದ್ರಿತ ಅಂಚೆ ಕಚೇರಿ ಬೆಂಗಳೂರಿನ ಕೇಂಬ್ರಿಡ್ಜ್ ಲೇಔಟ್ ಅಂಚೆ ಕಚೇರಿ. ಅಂಚೆ ಕಚೇರಿ 3D ಮುದ್ರಿತ ಅಂಚೆ ಕಚೇರಿ ಆಗೈತಿ, ಬೆಂಗಳೂರದಾಗ ಐತ್ರಿ. ಮತ್ತು ಹೈಡ್ರೋಜನ್ ಇಂಧನದಿಂದ ಓಡುವ ದೇಶದ ಮೊದಲ ಬಸ್, ಹೈಡ್ರೋಜನ್ ಮೂಲಕ ಓಡ್ತಕ್ಕಂಥ ದೇಶದ ಮೊದಲ ಬಸ್ ಯಾವ ನಗರದಾಗ ಅಂದ್ರೆ ಲಡಾಖ್ನಿಂದ ಲಡಾಖ್ನ ಲೇಹ ನಗರಗಳ ಮಧ್ಯ ಸಂಚಾರ ಮಾಡ್ತೈತಿ. ನೆಕ್ಸ್ಟ್, ದೇಶದ ಮೊದಲ ವೀಲ್ ಚೇರ್ ಟೆನ್ನಿಸ್ ಕೇಂದ್ರ ಕಚೇರಿ ನಿರ್ಮಿಸಿದ್ದು ಎಲ್ಲಿ? ವೀಲ್ ಚೇರ್ ಟೆನ್ನಿಸ್ ಕೇಂದ್ರ. ದೇಶದ ಮೊದಲ ವೀಲ್ ಚೇರ್ ಟೆನ್ನಿಸ್ ಕೇಂದ್ರ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕ್ವಶನ್ ಆಗದ. ಕರ್ನಾಟಕದ ಚಿಕ್ಕಬಳ್ಳಾಪುರದ ಸಿಡ್ಲಘಟ್ಟ ಎಂಬ ಒಂದು ಸ್ಥಳದಾಗ ಮೊದಲ ವೀಲ್ ಚೇರ್ ಟೆನ್ನಿಸ್ ಕೇಂದ್ರವನ್ನ ಸ್ಥಾಪನೆ ಮಾಡಿದಾರ್ರಿ. ನೆಕ್ಸ್ಟ್, ರಾಜ್ಯದಲ್ಲಿ ಪ್ರಥಮ ಬಾರಿಗೆ ತ್ಯಾಜ್ಯ ಇಂಧನ ಘಟಕವನ್ನ ಎಲ್ಲಿ ಆರಂಭಿಸಲಾಗುವುದು? ಬಿಡದಿ. ಸೊ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕ್ರಿ, ಬಿಡದಿ ಯಾವ ಒಂದು ಡಿಸ್ಟಿಕ್ದಾಗ ಕಂಡು ಬರ್ತೈತೆ ಅನ್ನೋದನ್ನ. ಹೌದಾ? ರಾಜ್ಯದ ಮೊದಲ ನಿಮ್ಗೆ ಈ ರಾಜ್ಯದ, ಕೇಂದ್ರದ ಮತ್ತು ಅಂತಾರಾಷ್ಟ್ರೀಯ ಮೊದಲಗಳು ಕೊಟ್ಟರು. ಮೊದಲು ಅಂತಂದ್ರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಮೊದಲುಗಳಾಗಿದ್ದಾವು. ಹಂಗಾರ ಇಲ್ಲಿ ಪ್ರಥಮ ಬಂದೈತಿ. ಸೊ ಆಮೇಲೆ ಇಲ್ಲಿ ದೇಶದ ಮೊದಲು ಬಂದೈತಿ. ಈ ಒಂದು ಬೇಸ್ ಮ್ಯಾಗ ನಾವು ಕರೆಂಟ್ ಅಫೇರ್ಸ್ ಅನ್ನ ತಗೊಂಡ್ಕೊಂಡು ಬಂದೀವಿ. ಆದ್ರೆ ಬಹಳ ಕಷ್ಟದ ಕೆಲಸ ಐತಿ, ಅದನ್ನ ಈಸಿ ಮಾಡ್ಕೊಂಡು ಕೊಟ್ಟರು. ಆದ್ರೆ ನೀವು ನೀಟಾಗಿ ಏನ್ ಮಾಡ್ಬೇಕಂದ್ರೆ ಕೇಳ್ಬೇಕು ಇದನ್ನ ಅಷ್ಟೇ. ಭಾರತದ ಮೊದಲ ಹಸಿರು ಹೈಡ್ರೋಜನ್ ಇಂಧನ ಬಸ್ ಎಲ್ಲಿ ಪ್ರಾರಂಭ ಆಗೈತೆ ಅಂದ್ರೆ ದೆಹಲಿ ಒಳಗೆ ಪ್ರಾರಂಭ ಆಗೈತ್ರಿ. ಸೊ ಅತಿ ಹೆಚ್ಚು ಕಲುಷಿತವಾದಂತಹ ನಗರ ಕೂಡ ದೆಹಲಿ ಆದ್ರೂ ಕೂಡ ಇಲ್ಲಿ ಹೈಡ್ರೋಜನ್ ಬಸ್ ಅನ್ನ ಏನ್ ಮಾಡಿದ್ವಿ, ನಾವು ಪ್ರಾರಂಭ ಮಾಡಿದ್ವಿ. ರೆಬಿಸ್ ಕಾಯಿಲೆಯಿಂದ ಮುಕ್ತಗೊಂಡಂತಹ ದೇಶದ ಮೊದಲ ರಾಜ್ಯ ಗೋವಾ.
ದೇಶದ ಮೊದಲ ರಾಜ್ಯ ಗೋವಾ ಏನಾಗೈತಿ ರೇಬಿಸ್ ಕಾಯಿಲೆಯಿಂದ ಮುಕ್ತಗೊಂಡಂತಹ ಒಂದು ರಾಜ್ಯ ಆಗ್ಯದ. ದೇಶದ ಮೊದಲ ಕರ್ತಕ ಬುದ್ಧಿಮತ್ತೆಯ ನ್ಯೂಸ್ ಆಂಕರ್, ಇವ್ರು ಆಂಕರ್ ಅಂದ್ರೆ ಹಿಂಗೆ ಹೇಳ್ತೀವಲ್ಲ ನಾವು ಟಿವಿನ ನಾ ಹೆಂಗೆ ಹೇಳತ್ತನಲ್ಲ ಹಿಂಗೆ ಆಂಕರಿಂಗ್ ಮಾಡೋರು ಬಂದಾರ ಒಬ್ಬರ. ಯಾರು ಬಂದಾರ ಅಂತಂದ್ರೆ ಮೊದಲ ಕರ್ತಕ AI ದಿಂದ ಬಂದೈತಿ ಸಣ್ಣ, ಅದಕ್ಕೆ ಹೆಸರು ಸಣ್ಣ ಅಂತ ಕೊಟ್ಟಾರ್ರಿ. ಭಾರತದ ಮೊದಲ ಕಾರ್ಬನ್ ಗ್ರಾಫೈಟ್ ರಾಕೆಟ್ ಉತ್ಪಾದನೆ ಘಟಕ ಆರಂಭಿಸಿದ್ದು ಎಲ್ಲಿ? ಬೆಂಗಳೂರಲ್ಲಿ. ಹಿಂಗೂ ಕೊಟ್ಟಾರ. ಕಾರ್ಬನ್ ಗ್ರಾಫೈಟ್ ರಾಕೆಟ್ ಉತ್ಪಾದನಾ ಘಟಕವನ್ನು ಮಾಡಿದಾರು ಎಲ್ಲಿ? ಬೆಂಗಳೂರದಾಗ. ಥಿಂಕ್ ಮಾಡಕ್ಕೆ ಚಾನ್ಸ್ ಇಲ್ಲ, ಓದಿದ ಮಟ್ಟ ಆನ್ಸರ್ ಆಗ್ತಾನೆ. ಅದಕ್ಕೆ ಹೇಳ್ತೇನೆ ನಾನು, ರಿವಿಷನ್ ಮಾಡ್ಬೇಕ್ರಿ. ರಿವಿಷನ್ ರೀಸ್ಟಾರ್ಟ್ ಅಂತಾರಲ್ಲ, ಅದೇ ತರ ರಿವಿಷನ್ ಮಾಡ್ಬೇಕು. ನೆಕ್ಸ್ಟ್ ತಗೊಂಡ್ರಿ ಏನೈತೆ ಅಂದ್ರೆ ಭಾರತದ ಮೊದಲ ಎಲೆಕ್ಟ್ರಿಕ್ ಟ್ರಾಲಿ ಬಸ್ಗಳು ಎಲ್ಲಿ ಕಾರ್ಯಾಚರಣೆ ಪ್ರಾರಂಭಿಸಿದೆ ಅಂದ್ರೆ ಜೈಪುರದಾಗ ಏನಪ್ಪ ಅಂತಂದ್ರೆ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದವು. ಹೌದಲ್ಲ. ಈ ಆಡಳಿತದ ಪ್ರಥಮ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ ಯಾವುದು ಅಂದ್ರೆ ಕೇರಳ. ಹೌದಲ್ಲ. ಕೇರಳ ಏನ್ ಮಾಡಿದಪ್ಪ ಅಂತಂದ್ರೆ ಈ ಆಡಳಿತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನೆಕ್ಸ್ಟ್ ಸೋಲಾಪುರ್ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ ಯಾವುದು ಅಂದ್ರೆ ಸೋಲಾಪುರ್ ಅಲ್ರಿ, ಸೋಲಾರ್ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂತಹ ರಾಜ್ಯ ಯಾವುದದ? ರಾಜಸ್ಥಾನ್. ನೋಡ್ರಿ, ರಾಜಸ್ಥಾನ್ ರಾಜ್ಯವು ಸೋಲಾರ್ ಉತ್ಪಾದನೆಯಲ್ಲಿ ಅಗ್ರ ಸ್ಥಾನದಲ್ಲದ. ಅದೇ ರೀತಿ ಜಗತ್ತಿನ ಮೊದಲ ಸಂಪೂರ್ಣ ಎಥೆನಾಲ್ ನಿಂದ ಓಡ್ತಕ್ಕಂತಹ ಕಾರಿನ ಕಂಪನಿ ಯಾವ್ದಕ್ಕೆ ಅಥವಾ ಕಾರ್ ಯಾವ್ದಕ್ಕೆ? ಟೊಯೋಟೋ ಕಾರ್ ರೀ. ಟೊಯೋಟೋದ ಇನೋವಾ ಕಾರ್. ಓಕೆ, ಏನಾಗೈತೆ ಅಂದ್ರೆ ಇದು ಸಂಪೂರ್ಣವಾಗಿ ಎಥೆನಾಲ್ ದಿಂದ ಓಡಾಕತಿ. ಓಡಿಸೋನು ನಾವು. ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ನ ಹೆಸರು ಸೋಫಿಯಾ. ಇದು ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ನ ಹೆಸರು, ಒಂದು ಹುಡುಗಿ ಅಂತ ಇಟ್ಕೋರಿ, ಸೋಫಿಯಾ. ನೆಕ್ಸ್ಟ್ ಜಗತ್ತಿನ ಮೊದಲ ಕೃತಕ ಬುದ್ಧಿಮತ್ತೆಯ ನ್ಯೂಸ್ ಆಂಕರ್ ಆಗಿ ಸೃಷ್ಟಿಪಡಿಸಿದಂತಹ ದೇಶ ಚೀನಾದವರು ನ್ಯೂಸ್ ಆಂಕರ್ನಾಗಿ ಕೃತಕ ಬುದ್ಧಿಮತ್ತೆಯಿಂದ ಒಂದು ಏನ್ ಮಾಡಿದಾರೆ ಅಂದ್ರೆ ನ್ಯೂಸ್ ಆಂಕರ್ ಅನ್ನ ಸೃಷ್ಟಿ ಮಾಡಿದಾರು. ಮನುಷ್ಯರಿಗೇನು ಕೆಲಸ ಇಲ್ಲ ಇಲ್ಲಿ. ವಿಶ್ವದ ಅತಿ ಎತ್ತರವಾದಂತಹ ಯುದ್ಧ ವಿಮಾನ ನಿಲ್ದಾಣ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಎಲ್ಲಿ ನಿರ್ಮಾಣಿಸಲಾಗುತ್ತಿದೆ? ಇದು ಲಡಾಖ್ನ ನ್ಯೂಮಾ ಪ್ರದೇಶದಲ್ಲಿ. ಲಡಾಖ್ದಲ್ಲಿ ಇರ್ತಕ್ಕಂತಹ ನ್ಯೂಮಾ ಪ್ರದೇಶದಲ್ಲಿ ಈ ಒಂದು ಬಾರ್ಡರ್ ರೋಡ್ಸ್ ಅನ್ನ ನಿರ್ಮಿಸಿದಾರ್ರಿ. ನೆಕ್ಸ್ಟ್ ವಿಶ್ವದ ಮೊದಲ 100% ಎಥೆನಾಲ್ ಇಂಧನ ಹೊಂದಿರತಕ್ಕಂತಹ ಕಾರು ಟೊಯೋಟಾ ರೀ. ನೆಕ್ಸ್ಟ್ ರಾಜ್ಯದ ಮೊದಲ ತೇಲುವ ಜೆಟ್ಟಿ ರಾಜ್ಯದ ಮೊದಲ ತೇಲುವ ಜೆಟ್ಟಿ ಎಲ್ಲಿದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಲಾಸ್ಟ್ ಟೈಮ್ ನ್ಯೂಸ್ ಪೇಪರ್ದಾಗ ಬಂದದ್ದು ಇದ್ರ ಬಗ್ಗೆ ನೋಡಿರ್ತೀರಿ ನೀವು. ಕನ್ನಡದ ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ವಾರ್ತಾ ನಿರೂಪಕಿ ನಾವು ಮಾಡ್ಕೊಂಡಿವಿ ಸೌಂದರ್ಯ ಅಂತ ಹೆಸರು ಕೊಟ್ಟಿವ್ರಿ ಕನ್ನಡದವ್ರ. ಕರ್ನಾಟಕದ ಮೊದಲ ಹೆಲ್ತ್ ATM ಇರುವುದು ಯಾವ್ದಪ್ಪ ಅಂತಂದ್ರ ಕಲಬುರಗಿ ಒಳಗು. ಕರ್ನಾಟಕದ ಮೊದಲ ಹೆಲ್ತ್ ATM ಇರುವುದು ಕಲಬುರಗಿ ಒಳಗ. ನೋಡ್ರಿ, ನಾ ಹೇಳ್ತಕ್ಕಂತಹ ಪ್ರತಿಯೊಂದು ಕ್ವಶನ್ಸ್ಗಳು ನಿಮಗೆ ರಿಪೀಟ್ ಆಗಲಿ, ರಿವಿಷನ್ ಆಗಲಿ, ಸೊ ವಾಪಸ್ ಮತ್ತೆ ಕೇಳಿ ಅಂತ ಒಂದೇ ಒಂದು ಉದ್ದೇಶದಿಂದ ನಾನು ನಿಮ್ಗೆ ಹೇಳ್ತಾ ಇರ್ತೇನೆ. ನೀವೆಲ್ಲ ಸಂಪೂರ್ಣವಾಗಿ ಓದಿರು ಕೂಡ ನಾನು ವಾಪಸ್ ರಿಪೀಟ್ ಆಗಿ ಹೇಳ್ತಾ ಇರ್ತೇನೆ. ಸ್ನೇಹಿತರೆ, ರಿಪೀಟ್ ಮಾಡಲಿಲ್ಲ ಅಂದ್ರೆ, ರಿವಿಷನ್ ಮಾಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಏನೈತೆ ಅಂತಂದ್ರೆ, ಈಗ ಏನಪ್ಪಾ ಅಂತಂದ್ರೆ ಫುಲ್ ಸುದ್ದಿ ಒಳಗೈತಲ್ಲ, ಏನಲ್ಲ ಏನಿಲ್ಲ ಹಂಗ ಒಂದು ಸ್ವಲ್ಪ ಈ ಕಡೆ ಫಾಲೋ ಅಪ್ ಮಾಡ್ರೆ ಹೆಂಗೈತೆ ಅಂದ್ರೆ ಹೇಳ್ಬಿಡ್ಬೋದು. ಕರೆಂಟ್ ಅಫೇರ್ಸ್ ಎಲ್ಲ ಓದಿದ್ನಲ್ಲ, GK ಅಷ್ಟು ಮುಗಿಸಿದ್ನಲ್ಲ, ಎಕ್ಸಾಮ್ದಾಗ ಕ್ವಶನ್ ಕಂತು ಯಾವುದು ಉತ್ತರ ತಿಳಿಲಿಲ್ಲ, ನೀ ಸರಿಯಾಗಿ ರಿವಿಷನ್ ಮಾಡಿಲ್ಲ, ಹಿಂಗಾಗಿ ಬಿಡ್ತೈತ್ರಿ. ಹೌದಲ್ರಿ? ನೋಡ್ರಿ, ಏನದ ಕರ್ನಾಟಕದ ಮೊದಲ ಹೆಲ್ತ್ ATM ಇರುವುದು ಎಲ್ಲಿಪ್ಪ ಅಂತಂದ್ರೆ ಕಲಬುರಗಿ ಒಳಗ. ಹಿಂಗ ರಿವಿಷನ್ ಮಾಡ್ರಿ, ಹಿಂಗ ಓದ್ರಿ ಸ್ನೇಹಿತರ. ಸೊ ನೆಕ್ಸ್ಟ್ ನೋಡ್ರಿ, ಇವು ರಾಜ್ಯ ಮತ್ತು ರಾಷ್ಟ್ರ ಮತ್ತು ವಿಶ್ವದ ಮೊದಲುಗಳು ಕರೆಂಟ್ ಅಫೇರ್ಸ್ ಬೇಸ್ ಮ್ಯಾಗ ಹೇಳ್ತಕ್ಕಂಥ ಒಂದು ತರಗತಿ ಆಗಿರ್ತದ. ಸೊ ಸ್ನೇಹಿತರೆ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ತೇನೆ. ಒಂದು ವಿಡಿಯೋನ ಮಿಸ್ ಮಾಡದೆ ನೋಡ್ರಿ. ನಿಮಗೆ ಡೆಫಿನೆಟ್ ಏನಪ್ಪಾ ಅಂತಂದ್ರೆ ಮುಂದೆ ಬರ್ತಕ್ಕಂತಹ ಫೆಬ್ರವರಿ 25 ನಡೀತಕ್ಕಂತಹ ಸಿವಿಲ್ ಕಾನ್ಸ್ಟೇಬಲ್ ಅತಿ ಹೆಚ್ಚು ಯೂಸ್ ಆಗ್ತದಂತ ಹೇಳ್ತಾ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.